ಮಿತ್ರರೇ ನಮಸ್ಕಾರ. ನಾವಿವತ್ತು ರಷ್ಯಾದ ಅಧ್ಯಕ್ಷರಾದಂತಹ ವ್ಲಾದಿಮಿರೋವಿಚ್ ಪುತಿನ್ ಇವರ ಒಂದು ಮನಸ್ಥಿತಿ ಅಥವಾ ಸೈಕಾಲಜಿಕಲ್ ಪ್ರೊಫೈಲ್ ಹೇಗಿದೆ ಅನ್ನುವಂಥದ್ದನ್ನ ನೋಡೋಣ. ಗೆಳೆಯರೆ, ಈ ವ್ಯಕ್ತಿ ಯಾಕೆ ಒಂಥರ ಆಶ್ಚರ್ಯಕರ ಅಥವಾ ಅದ್ಭುತಕರ ಅನ್ನಿಸ್ತಾರೆ ಅಂತ ನೋಡೋದಾಯ್ತು ಅಂತ ಹೇಳಿದ್ರೆ, ಮೊನ್ನೆ ಗಂಭೀರವಾದಂತಹ ಒಂದು ರಷ್ಯಾ ಮತ್ತು ಅಮೆರಿಕ ನಡುವೆ ಅಮೆರಿಕದ ಅಲಸ್ಕಾದಲ್ಲಿ ನಡೆದಂತಹ ಪೀಸ್ ಮೀಟಿಂಗ್ ಅಲ್ಲಿ ಅವರು ತಾವು ಬರೋದ್ ಬದಲು ತಮ್ಮ ಬಾಡಿ ಡಬಲ್ ಅಂದ್ರೆ ತಮ್ಮದೇ ತರುವಂತಹ ಇನ್ನೊಬ್ಬ ವ್ಯಕ್ತಿಯನ್ನ ಕಳಿಸಿ ಹೇಗೆ ಅಮೆರಿಕವನ್ನ ನಗೆಪಾಟಲಿಗೀಡಾಗಿ ಮಾಡಿದ್ರು ಅನ್ನುವಂತ ನೋಡಿದ್ರೆ ಇವರೊಬ್ಬ ಆಶ್ಚರ್ಯಕರ ವ್ಯಕ್ತಿ ಅಂತ ಅನ್ನಿಸ್ತಾರೆ. ಮಿತ್ರರೇ, ಯಾವುದೇ ಒಬ್ಬ ವ್ಯಕ್ತಿಯ ಸೈಕಾಲಜಿಯನ್ನ ಅರ್ಥ ಮಾಡ್ಕೋಬೇಕಂತ ಹೇಳಿದ್ರೆ ಆತ ಬೆಳೆದಿರೋ ವಾತಾವರಣವನ್ನ ತಿಳ್ಕೊಬೇಕಾಗತ್ತೆ ಮತ್ತು ಆತ ಅದರಿಂದ ಏನ್ ಕಲ್ತ ಅದಕ್ಕೆ ಹೆಂಗೆ ರಿಯಾಕ್ಟ್ ಮಾಡ್ದ ಅನ್ನುವಂಥದ್ದನ್ನ ನೋಡ್ಬೇಕಾಗತ್ತೆ. ಮಿತ್ರರೇ, ಈ ವಿಷಯದಲ್ಲಿ ನಾವು ಪುಟಿನ್ ನೋಡೋದಾಯ್ತು ಅಂತ ಹೇಳಿದ್ರೆ, ಪುಟಿನ್ ರವರು 1952ರಲ್ಲಿ ಹುಟ್ಟಿರ್ತಾರೆ. ಗೆಳೆಯರೆ, ಅವ್ರು ಹುಟ್ಟಿರುವಂತಹ ಸಮಯ ಎಂತದ್ದು ಅಂತ ಹೇಳಿದ್ರೆ, ಆಗ ತಾನೇ ಪ್ರಪಂಚದ 2ನೇ ವಿಶ್ವದ ಮಹಾಯುದ್ಧ ಮುಗಿದಿತ್ತು ಮತ್ತು ಕೋಲ್ಡ್ ವಾರ್ ಸ್ಟಾರ್ಟ್ ಆಗಿತ್ತು. USA ಒಂದ್ ಕಡೆ ಆಯ್ತು ಅಂತ ಹೇಳಿದ್ರೆ USSR ಸೋವಿಯತ್ ಯೂನಿಯನ್ ಒಂದ್ ಕಡೆ ಆಗಿತ್ತು. ಈ ಸೋವಿಯತ್ ಯೂನಿಯನ್ ಕಡೆ ಮೈನ್ ಲೀಡ್ ಮಾಡ್ತಿದ್ದೇನೆ ರಷ್ಯಾ ಆಗಿತ್ತು. ಮಿತ್ರರೇ, ಇಂತಹ ಸಮಯದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ನ್ಯಾಚುರಲ್ ಆಗೇನೆ ಪುಟಿನ್ ರವರ ಮನಸ್ಸಿನಲ್ಲಿ ಒಂದು ಹೇಟ್ರೆಡ್ ಅಮೆರಿಕ ಕಡೆ ಬೆಳೆದಿರುತ್ತದೆ. ಅದು ಅಲ್ಲದೇನೆ ಪುಟಿನ್ ರ ಮೆಟರ್ನಲ್ ಸೈಡ್ ಅಂದ್ರೆ ಅವರ ತಾಯಿಯ ಕಡೆ, ಅವರ ತಾಯಿಯ ಅಮ್ಮ ಆದಂತಹ ಅಜ್ಜಿ ಜರ್ಮನಿಯ ನಾಜಿಗಳಿಂದ ಕಷ್ಟಕ್ಕೊಳಗಾಗಿ ಮೃತರಾಗಿರ್ತಾರೆ ಮತ್ತು ಅವರ ತಾಯಿಯ ಅಣ್ಣ ತಮ್ಮಂದಿರು ಸಾಕಷ್ಟು ಜನರು ಕೂಡ ಈ ನಾಜಿಯ ಒಂದು ವರ್ಲ್ಡ್ ವಾರ್ 2 ಸಮಯದಲ್ಲಿ ಇದ್ರಲ್ಲ, ಇವರ ಒಂದು ಪೈಶಾಚಿಕ ಕೃತ್ಯಕ್ಕೆ ಒಳಗಾಗಿ ಮೃತರಾಗಿರ್ತಾರೆ. ಅದಲ್ಲದೆ ಈ ಪುಟಿನ್ ರವರ ತಂದೆ ರಷ್ಯನ್ ನೇವಿಯಲ್ಲಿ ಕೆಲಸ ಮಾಡ್ತಾ ಇದ್ರು, ನಂತರ ಆರ್ಮಿಯಲ್ಲಿ ಕೆಲಸ ಮಾಡಿ ಯುದ್ಧದಲ್ಲಿ ಬಹಳಷ್ಟು ಗಾಯಗೊಂಡಿರ್ತಾರೆ. ಇದು ನಮಗೆ ಏನನ್ನ ತೋರಿಸುತ್ತೆ ಅಂತ ಹೇಳಿದ್ರೆ, ಚಿಕ್ಕಂದಿನಲ್ಲಿ ಯಾರು ಬಹಳ ನೋವು ಮತ್ತು ಕಷ್ಟವನ್ನ ನೋಡಿರ್ತಾರೋ ಅಥವಾ ಸಾವು ನೋವನ್ನ ನೋಡಿರ್ತಾರೋ ಅಂತಹ ವ್ಯಕ್ತಿಗಳು ಎಮೋಷನಲಿ ಬಹಳ ಹಾರ್ಡ್ ಆಗಿರ್ತಾರೆ ಅಂತ ಹೇಳಿದ್ರೆ, ಮಕ್ಕಳಲ್ಲೆಲ್ಲ ಒಂದು ಸಾಫ್ಟ್ನೆಸ್ ಅಂತ ಇರುತ್ತೆ, ಒಂದು ಎಮೋಷನಲ್ ಸಾಫ್ಟ್ ಆಗಿರ್ತಾರೆ. ಅಂತಹ ಒಂದು ಸಾಫ್ಟ್ನೆಸ್ ನ ಯಾವಾಗ ಅವರು ಚಿಕ್ಕಂದಿನಲ್ಲೇ ಕಷ್ಟ ನೋಡ್ತಾರೋ ಆಗ ಕಳ್ಕೊಂಡ್ಬಿಡ್ತಾರೆ. ಪುಟಿನ್ ರವರ ವಿಷಯದಲ್ಲಿ ಆಗಿದ್ದು ಅದೇನೆ. ಅದು ಅಲ್ಲದೆ ಪುಟಿನ್ ರವರು ಸಾಂಬಾ ಮತ್ತು ಜೂಡೋ ಈ 2 ಮಾರ್ಷಲ್ ಆರ್ಟ್ ಗಳನ್ನ ಕರಗತ ಮಾಡ್ಕೋತಾರೆ. ಅದು ಅಲ್ಲದೆ ತಮ್ಮ ಶಾಲಾ ಸಮಯದಲ್ಲಿ ಅವರು ಮಾರ್ಸ್, ಏಂಜಲ್ಸ್ ಮತ್ತು ಲೆನಿನ್ ಇವರೆಲ್ಲರೂ ಯಾರು ಅಂತ ಹೇಳಿದ್ರೆ ಕಮ್ಯುನಿಸ್ಟ್ ಸಿದ್ಧಾಂತದ ಪ್ರತಿಪಾದಕರು. ಇವರ ಒಂದು ಬುಕ್ಸ್ ಬಯೋಗ್ರಫಿಗಳನ್ನ ಓದಿ ತೀರಾ ಕಮ್ಯುನಿಸ್ಟ್ ಸಿದ್ಧಾಂತಗಳು ಕೋರ್ ಪ್ರಿನ್ಸಿಪಲ್ ಏನಿದಾವೆ ಅವುಗಳ ಒಂದು ಆಕರ್ಷಣೆಗೆ ಒಳಗಾಗಿ ಅವರು ಒಬ್ಬ ಕಮ್ಯುನಿಸ್ಟ್ ಆಗ್ತಾರೆ ಅಂತಾನೆ ಹೇಳ್ಬಹುದು. ಆದ್ರೆ ಮಿತ್ರರೇ, ಇದಾದ ನಂತರ ಪುಟಿನ್ ರವರು ಒಂದು ಎಕನಾಮಿಕ್ ಡಿಗ್ರಿಯನ್ನ ತಗೋತಾರೆ. ಅದೇಂದ್ರ ಮೇಲೆ ಅಂತ ಹೇಳಿದ್ರೆ ಎನರ್ಜಿ ಡಿಪೆಂಡೆನ್ಸಿಸ್ ಅಂಡರ್ ಇನ್ಸ್ಟ್ರೂಮೆಂಟಲೈಸೇಷನ್ ಇನ್ ಫಾರಿನ್ ಪಾಲಿಸಿ. ಇದರ ಅರ್ಥ ಏನಂತ ಹೇಳಿದ್ರೆ, ಎನರ್ಜಿ ಡಿಪೆಂಡೆನ್ಸಿಗಳೇನಿರ್ತವೆ, ಉದಾಹರಣೆಗೆ ಕೋಲ್ ಆಗ್ಬಹುದು, ಆಯಿಲ್ ಆಗ್ಬಹುದು, ನ್ಯಾಚುರಲ್ ಗ್ಯಾಸ್ ಆಗ್ಬಹುದು, ಇವುಗಳನ್ನ ರಾಷ್ಟ್ರೀಯ ಅಥವಾ ಅಂತಾರಾಷ್ಟ್ರೀಯ ದೇಶಗಳ ಸಂಬಂಧಗಳಲ್ಲಿ ಹೇಗೆ ಬೆಳೆಸಬಹುದು ಅಥವಾ ರಾಜತಾಂತ್ರಿಕತೆಯಲ್ಲಿ ಹೇಗೆ ಇದನ್ನ ಬಳಸಬಹುದು, ಫಾರಿನ್ ಪಾಲಿಸಿ ಆಗಿ ಹೇಗೆ ಇದನ್ನ ಬಳಸಬಹುದು, ಇಂತಹ ವಿಷಯದ ಮೇಲೆ ಅವರು ಅವರ ಡಿಗ್ರಿಯನ್ನ ತಗೋತಾರೆ. ಅದು ಅಲ್ಲದೆ ಸಾಕಷ್ಟು ರಾಜತಾಂತ್ರಿಕ ಆಫೀಸ್ಗಳಲ್ಲಿ ಕೆಲಸ ಮಾಡಿದ್ದು ಮತ್ತು ಸ್ಟಡಿ ಮಾಡಿದರ ಪರಿಣಾಮವಾಗಿ ಇಂಟರ್ನ್ಯಾಷನಲ್ ಅಫೇರ್ಸ್ ಅಂತ ಹೇಳಿದ್ರೆ ಅಂತಾರಾಷ್ಟ್ರೀಯ ಸಂಬಂಧಗಳು ಅಂತ ಏನ್ ಕರೀತಾರೆ ಅದರಲ್ಲಿ ವೆಲ್ ವರ್ಸ್ಡ್ ಆಗಿರ್ತಾರೆ. ಮಿತ್ರರೇ, ಇದಾದ ನಂತರ 16 ವರ್ಷಗಳ ಕಾಲ ಅವರು ರಷ್ಯಾದ ಇಂಟೆಲಿಜೆನ್ಸ್ ಆಫೀಸರ್ ಆಗಿ ಕೆಲಸ ಮಾಡ್ತಾರೆ, ಅಂದ್ರೆ KGB ಅಲ್ಲಿ ಇರ್ತಾರೆ. ಮಿತ್ರರೇ, ಈ KGB ಅಥವಾ ಈ ರಷ್ಯನ್ ಕಮ್ಯುನಿಸ್ಟ್ ಪಾರ್ಟಿಗಳಿದೆಯಲ್ಲ, ಇವುಗಳ ಬಗ್ಗೆ ನೀವು ಒಂದು ವಿಷಯ ತಿಳ್ಕೊಳ್ಳೇಬೇಕು. ಅದೇನಂತ ಹೇಳಿದ್ರೆ, ಯೂರಿ ಬೆಜ್ವಿನಮೋವ್ ಅಂತ ಹೇಳ್ಬಿಟ್ಟು ಒಬ್ಬ ವ್ಯಕ್ತಿ ಇರ್ತಾನೆ. ಆ ವ್ಯಕ್ತಿ ಕೂಡ ರಷ್ಯನ್ ಸ್ಪೈ ಆಗಿದ್ದವನೇ. ಆತ ರಷ್ಯಾದ ಕಮ್ಯುನಿಸ್ಟ್ ಪಕ್ಷದ ಒಂದು ಮನಸ್ಥಿತಿ ಹೇಗಿದೆ ಅಂತ ಹೇಳ್ಬಿಟ್ಟು ತುಂಬಾ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತಾನೆ. ಉದಾಹರಣೆಗೆ, ಒಂದು ದೇಶದಲ್ಲಿ ಏನಾದ್ರೂ ರಷ್ಯಾದ ಸ್ಪೈ ಏಜೆನ್ಸಿ ಅಲ್ಲಿ ಒಂದಿಷ್ಟು ವ್ಯಕ್ತಿಗಳನ್ನ ಹುಟ್ಟಾಕಿ ಅವರನ್ನ ರಾಜಕೀಯವಾಗಿ ಬೆಳೆಸ್ತಾರೆ. ಯಾವಾಗ ಸಮಯ ಬರುತ್ತೋ ಅಂತಹ ಬೆಳೆಸಿದ ವ್ಯಕ್ತಿಗಳನ್ನೇ ಅವರು ಕೊಲೆ ಮಾಡ್ತಾರೆ. ಇದು ಹೇಗೆ ವಿಯೆಟ್ನಾಂ ಅಲ್ಲಿ ನಡೀತು ಅಂತ ಹೇಳ್ಬಿಟ್ಟು ಆ ಯೂರಿ ಬೆಜ್ವಿನಮ್ ಅನ್ನುವಂತಹ ವ್ಯಕ್ತಿ ಎಕ್ಸ್ಪ್ಲೈನ್ ಮಾಡ್ತಾರೆ. ಸೊ ಇಂತಹದೇ ಒಂದು ರೂತ್ಲೆಸ್ನೆಸ್ ಅನ್ನ ಪುತಿನ್ ಅವರು KGB ಆಫೀಸರ್ ಆಗಿದ್ದಾಗ ಕಲಿತಾರೆ. ಅಂತ ಹೇಳಿದ್ರೆ ತಮಗೆ ಮುಂದೊಂದು ದಿನ ಯಾರಾದ್ರೂ ವಿರೋಧಿಗಳಾಗ್ತಾರೆ ಅಂತ ಹೇಳಿದ್ರೆ ಅಂತವ್ರನ್ನ ಇವತ್ತೇನೆ ನಿಷ್ಕಾರುಣ್ಯವಾಗಿ ಮುಗಿಸುವಂತಹ ಕೆಲಸವನ್ನ ಕಲಿತಾರೆ. ಮಿತ್ರರೇ, ಅದಲ್ಲದೆ ಪುಟಿನ್ ಎಂತಹ ವ್ಯಕ್ತಿ ಅಂತ ಹೇಳಿದ್ರೆ ತಾವೇನಾದ್ರೂ ಕಲ್ತ್ರೆ ಅದನ್ನ ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿ ಅಳವಡಿಸಿ ನೋಡುವಂತಹ ವ್ಯಕ್ತಿ. ಉದಾಹರಣೆ
ಉದಾಹರಣೆಗೆ ಅವರೇ ಹೇಳುವಂತೆ 1950 ಮತ್ತು 60ರ ಲೆನಿನ್ ಗ್ರಾಡ್ ಬೀದಿಗಳಲ್ಲಿ ನಾನು ಕಲ್ತಿದ್ದೇನು ಅಂತ ಹೇಳಿದ್ರೆ, ಇಫ್ ದ ಫೈಟ್ ಈಸ್ ಇಮಿನೆಂಟ್ ಯು ಮಸ್ಟ್ ಥ್ರೋ ದ ಫಸ್ಟ್ ಪಂಚ್ ಅಂತ. ಅದರರ್ಥ ಇನ್ ಕೇಸ್ ಏನಾದ್ರೂ ಜಗಳ ಆಗೇ ಆಗತ್ತೆ ಅಂದ್ರೆ ಮೊದಲನೇ ಏಟು ನಂದೇ ಆಗಿರ್ಬೇಕು ಅನ್ನುವಂತಹ ಒಂದು ತತ್ವ ಸಿದ್ಧಾಂತವನ್ನ ಅವರು ಅವಾಗ್ಲೇ ಕಲ್ತರು. ಅದನ್ನ ಯಾವಾಗ ಪ್ರಯೋಗ ಮಾಡಿದ್ರು ಅಂತ ಹೇಳಿದ್ರೆ 2022ರಲ್ಲಿ ಯುಕ್ರೇನ್ ತಮಗೆ ಮುಂದೆ ನ್ಯಾಟೋಗೆ ಸೇರಿದ್ರೆ ಮುಳುವಾಗುತ್ತೋ ಅಂತ ಹೇಳಿ ಯುದ್ಧವನ್ನ ಅವರೇ ಮೊದಲು ಸಾರಿದ್ರು. ಕ್ಲಿಯರ್, ನಾನು ಆಗ್ಲೇ ಹೇಳಿದಾಗೆ ಈ ಒಂದು ಸ್ಪೈಗಳಾಗಿರ್ತಾರಲ್ಲ, ಗೂಢಚಾರಿಗಳಾಗಿರ್ತಾರಲ್ಲ, ಇವ್ರಿಗೊಂದು ವಿಶಿಷ್ಟವಾದ ವ್ಯಕ್ತಿತ್ವ ಇರ್ತದೆ. ಅದೇನಂತ ಹೇಳಿದ್ರೆ ಸಮಯಕ್ಕೆ ತಕ್ಕನಾಗಿ ಅಥವಾ ಕಾಲಕ್ಕೆ ತಕ್ಕನಾಗಿ ನಮ್ಮನ್ನ ಮಾಡಿಫೈ ಮಾಡ್ಕೊಳ್ಳುವಂಥದ್ದು. ಅಂತಹ ಒಂದು ಗುಣ ನೀವು ಪುಟಿನ್ ಅಲ್ಲಿ ನೋಡಬಹುದು. ನೀವು ಪುಟಿನ್ ನೋಡ್ತು ಅಂತ ಹೇಳಿದ್ರೆ ಅವರ ಚೈಲ್ಡ್ಹುಡ್ ಅಲ್ಲಿ ನಾನು ಆಗ್ಲೇ ಹೇಳಿದಾಗೆ ಅವರು ಟಿಪಿಕಲ್ ಟ್ರೆಡಿಷನಲ್ ಮಾರ್ಕ್ಸಿಸ್ಟ್ ಆಗಿರ್ತಾರೆ ಅಥವಾ ಕಮ್ಯುನಿಸ್ಟ್ ಕೂಡ ಆಗಿರ್ತಾರೆ, ಸೋಷಿಯಲಿಸ್ಟ್ ಆಗಿರ್ತಾರೆ. ಆದ್ರೆ ಯಾವಾಗ ಅವರು ಈ ವೆಸ್ಟರ್ನ್ ಅಂತ ಹೇಳಿದ್ರೆ ಪಾಶ್ಚಿಮಾತ್ಯ ಎಕನಾಮಿಗಳನ್ನ ನೋಡ್ತಾರೆ ಮತ್ತು ಕಮ್ಯುನಿಸಂ ಅನ್ನ ನೋಡ್ತಾರೆ, ಯಾಕೆ ಕಮ್ಯುನಿಸಮ್ ಫಾಲ್ ಆಯ್ತು, USSR ಒಡೆದೋಗಿ ರಷ್ಯಾ ಯಾಕಾಯ್ತು ಅಂತ ನೋಡಿ ಅರ್ಥ ಮಾಡ್ಕೊಂಡು ಆಗ ಬಿಸ್ನೆಸ್ಸಿನ ಮಹತ್ವವನ್ನು ಅರ್ಕೋತಾರೆ ಮತ್ತು ಕ್ಯಾಪಿಟಲಿಸಮಿನ ಮಹತ್ವವನ್ನು ಅರ್ಥಕೊಂಡು ಅವರು ಮಾರ್ಕ್ಸಿಸಂ ಅಲ್ಲಿ ಕೆಲವೊಂದಿಷ್ಟು ಬದಲಾವಣೆಯನ್ನ ತಂದು ರಷ್ಯಾದ ಅಭಿವೃದ್ಧಿಗೆ ಕಾರಣಕರ್ತರು ಕೂಡ ಅವರಾಗ್ತಾರೆ ಅಂತ ಹೇಳ್ಬೋದು. ಮಿತ್ರರೇ, ಇಷ್ಟೆಲ್ಲ ವಿವಿಧವಾದಂತಹ ವ್ಯಕ್ತಿತ್ವವನ್ನು ಒಳಗೊಂಡಿರುವಂತಹ ಪುಟಿನ್ ರವರ ಗುರಿ ಏನು ಅಂತ ನೋಡೋದಾಯ್ತು ಅಂತ ಹೇಳಿದ್ರೆ, ಪುಟಿನ್ ರವರು ಒಬ್ಬ ಸ್ಟಾಂಚ್ ನ್ಯಾಷನಲಿಸ್ಟ್. ಯಾಕೆ ಅಂತ ಹೇಳಿದ್ರೆ ಮನೆತನ ಆರ್ಮಿ ಬ್ಯಾಕ್ ಗ್ರೌಂಡ್ ನಿಂದ ಬಂದಿರುವಂತದ್ದು. ಇಂತಹ ಒಬ್ಬ ವ್ಯಕ್ತಿಯ ಕಣ್ಣ ಮುಂದೆ ನಡೆದಂತಹ ಒಂದು ದುರಾದೃಷ್ಟಕರ ಇವೆಂಟ್ ಏನಂತ ಹೇಳಿದ್ರೆ USSR ಸೋವಿಯತ್ ಯೂನಿಯನ್ ಒಡೆದು ಹೋಗಿ ರಷ್ಯಾ ಮಾತ್ರ ಉಳ್ಕೊಂಡಿದ್ದು. ಸೊ ಇದನ್ನ ಇವರು ಇತ್ತೀಚೆಗೆ ನಡೆದಂತಹ ಒಂದು ಪ್ರೋಗ್ರಾಮ್ ಅಲ್ಲಿ ಒಬ್ಬ ಚಿಕ್ಕ ಹುಡುಗನಿಗೆ ಕೇಳ್ತಾರೆ, ರಷ್ಯಾದ ಬಾರ್ಡರ್ ಯಾವುದು ಅಂತ ಹೇಳ್ಬಿಟ್ಟು. ಆಗ ಚಿಕ್ಕ ಹುಡುಗ ಹೇಳ್ತಾನೆ, ಅದು USA ಹತ್ರ ಒಂದು ಪರ್ಟಿಕ್ಯುಲರ್ ಜಾಗದಲ್ಲಿ ಬರುತ್ತೆ ಅಂತ. ಆಗ ನಗ್ತಾ ಪುಟಿನ್ ಹೇಳ್ತಾರೆ, ಅದಲ್ಲ, ರಷ್ಯಾಗೆ ಬಾರ್ಡರ್ ಇಲ್ಲ ಅನ್ನುವಂಥದ್ದು. ಮಿತ್ರರೇ, ಇದು ಏನನ್ನ ರೆಪ್ರೆಸೆಂಟ್ ಮಾಡುತ್ತೆ ಅಂತ ಹೇಳಿದ್ರೆ ಕ್ಲೀನ್ ಸಿಗ್ನಲ್ ಇಡೀ ಪ್ರಪಂಚಕ್ಕೆ. ಪುಟಿನ್ ರವರ ಒಂದು ಆಶೆ ಏನಂತ ಹೇಳಿದ್ರೆ USSR ಅನ್ನ ಅವರು ಪುನಃ ಸ್ಥಾಪನೆ ಮಾಡಬೇಕು ಅಂತ ಹೇಳ್ಬಿಟ್ಟು. ಇದನ್ನ ಅಗೈನ್ ಒಂದು ಇಂಟರ್ವ್ಯೂ ಅಲ್ಲೂ ಕೂಡ ಒಬ್ರು ಹೋಸ್ಟ್ ಕೇಳ್ತಾರೆ ಅವ್ರಿಗೆ, ನೀವು ಯಾವ್ದಾದ್ರು ಒಂದು ವಿಷಯ ಆಗಬಾರ್ದಿತ್ತು ಅಥವಾ ರಿವರ್ಸ್ ಆಗಬೇಕು ಅಂತ ಇದ್ರೆ ಅದು ಯಾವ ವಿಷಯ ಅಂತ ಕೇಳಿದ್ರೆ ಪುಟಿನ್ ಹೇಳುವಂತದ್ದು USSR ಒಡೆದು ಹೋಗಬಾರ್ದಾಗಿತ್ತು ಅನ್ನುವಂಥದ್ದು. ಮಿತ್ರರೇ, ಹೀಗೆ ಪುಟಿನ್ ರವರ ಒಂದು ಏಕೈಕ ಉದ್ದೇಶವೇ USSR ನ ಮತ್ತೆ ಕಟ್ಟುವುದು. ಮತ್ತು ಇನ್ನ ಎರಡನೆಯದಾಗಿ ಇಂತಹ ಪುಟಿನ್ ರವರು ಕೇವಲ ಒಂದೇ ಒಂದು ಗುಣಕ್ಕೆ ಮಾತ್ರ ಬೆಲೆ ಕೊಡೋದು. ಅದೇನಂತ ಹೇಳಿದ್ರೆ ಲಾಯಲ್ಟಿ. ಮಿತ್ರರೇ, ಮೊದಲೇ ಸ್ಪೈ ಬ್ಯಾಕ್ ಗ್ರೌಂಡ್ ಇಂದ ಬಂದಂತಹ ವ್ಯಕ್ತಿ, ಇಂಥವರು ಯಾವುದೇ ಕಾರಣಕ್ಕೂ ಯಾವುದೇ ವ್ಯಕ್ತಿಯನ್ನು ಸುಲಭವಾಗಿ ನಂಬೋದಿಲ್ಲ. ಎಸ್ಪೆಷಲಿ ಈ ವಿಷಯವನ್ನ ಅವರು ಭಾರತಕ್ಕೂ ಒಂದ್ 2-3 ಸತಿ ಮನಗಾಣಿಸಿದ್ದಾರೆ. ಅದೇನಂತ ಹೇಳಿದ್ರೆ 2018-19 ಸಮಯದಲ್ಲಿ ಭಾರತ ಅಮೆರಿಕಕ್ಕೆ ತುಂಬಾ ಹತ್ರ ಆಗ್ತಿತ್ತು. ಅದಲ್ಲದೆ ಕೆಲವೊಂದಿಷ್ಟು ಮಿಲಿಟರಿ ಡೀಲ್ಸ್ ಗಳನ್ನ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದಾಗ ರಷ್ಯಾ ಭಾರತಕ್ಕೆ ಯಾವ ರೀತಿ ಬಿಸಿ ಮುಟ್ಟಿಸಿತ್ತು ಅಂತ ಹೇಳಿದ್ರೆ ಪಾಕಿಸ್ತಾನಕ್ಕೆ ತಾನು ಕೂಡ ಕೆಲವು ವೆಪನ್ಸ್ ಗಳನ್ನ ಕೊಡೋಕೆ ರೆಡಿ ಅನ್ನುವುದಾಗಿ ಒಂದಿಷ್ಟು ಬಿಸಿಯನ್ನ ಮುಟ್ಟಿಸಿತ್ತು. ಇದರ ಅರ್ಥ ಏನಂತ ಹೇಳಿದ್ರೆ ರಷ್ಯಾ ಬೆಲೆ ಕೊಡುವುದು ತನಗೆ ಯಾರು ಲಾಯಲ್ ಆಗಿರ್ತಾರೆ ಮತ್ತು ತನ್ನ ಪರವಾಗಿ ನಿಲ್ತಾರೆ ಅನ್ನುವಂತಹ ದೇಶಗಳಿಗೆ ಮಾತ್ರವೇ. ಇಂತಹ ಒಬ್ಬ ಪುಟಿನ್ ಅನ್ನ ರಷ್ಯಾದ ಚಕ್ರವರ್ತಿ ಅಂತಾನೆ ಕರಿಬೇಕಾಗುತ್ತೆ. ಯಾಕೆ ಅಂತ ಹೇಳಿದ್ರೆ ಹತ್ತತ್ರ ಸುಮಾರು 2000 ಇಸ್ವಿಯಿಂದ ಹಿಡಿದು 2025 ಒಂದೆಲ್ಲ ಇನ್ನೊಂದು ವಿಧದಲ್ಲಿ ರಷ್ಯಾವನ್ನ ಆಳ್ತಾನೆ ಇರೋರು ಪುಟಿನ್ನೇ ಆಗಿದ್ದಾರೆ. ಆದ್ರಿಂದ ಇದಿಷ್ಟು ಪುಟಿನ್ ರವರಿಗೆ ಸಂಬಂಧಪಟ್ಟಂತಹ ವಿಷಯಗಳಾಗಿತ್ತು. ಈ ವಿಷಯ ನಿಮ್ಗೆ ಇಷ್ಟ ಆಯ್ತು ಅಂತ ಹೇಳಿದ್ರೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ.